ಮಸ್ತ್ ನಂಗೆ ಕುಚ್ಕಡ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಒಂದು ಹೂರ್ಣ ಮಾಡಿ ಇಟ್ಕೊಂಡ್ರೆ ಹೋಳ್ಗೆ ಕರಿಗಡ್ಬು ಎಲ್ಲ ಮಾಡ್ಕೋಬೋದು. ಇದೇ ಸೇಮ್ ಹೂರ್ಣದ್ಲಿಂದನೇ ಎಲ್ಲ ಮಾಡೋದು ನೋಡ್ರಿ. ನಾನಿಲ್ಲೇ 1.5 ಬಟ್ಲ ಹಾಕುವಷ್ಟು ಕಡಲೆಬೇಳೆ ತೊಗೊಂಡು ಕುದಿಯಕ್ಕೆ ಇಟ್ಕೊಂಡಿನಿ. ಈಗಿಲ್ಲೇ ಕುಚ್ಕಡ್ ಮಾಡೋಕೆ ನಾನು 1 ಕಪ್ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡು ನಾದಿ ಇಟ್ಕೊಂಡೆ ನೋಡ್ರಿ. ಅಷ್ಟರಾಗ ಈಗ ಬ್ಯಾಳಿ ಕುದ್ದಿದ್ವು. ಈಗ ಬ್ಯಾಳಿ ಎಷ್ಟು ಕುದಿಬೇಕು ಅನ್ನೋದು ತೋರ್ಸಾಕತ್ತೀನಿ ನೋಡ್ರಿ. ಇಷ್ಟು ಬ್ಯಾಳಿ ಕುದ್ರೆ ಸಾಕು. ಈಗ ಇದಕ್ಕೆ ನಾನು 1.5 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ನೋಡ್ರಿ. ಸಮ ಪ್ರಮಾಣದಾಗ ತೊಗೊಂಡಿನಿ. ಹೆಚ್ಚು ಸಿಹಿ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿನಿ. ನೀವು ಜಜ್ಜಿನೂ ಹಾಕ್ಕೋಬೋದ್ರಿ. ವಾಪಸ್ ಗ್ಯಾಸ್ ಮೇಲಿಟ್ಟು ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಮತ್ತೆ ಮಿಕ್ಸಿ ಒಳಗೆ ಹಾಕ್ಕೊಂಡು ನೀವು ರುಬ್ಕೊಂಡ್ಬಿಟ್ರೆ ಹೂರ್ಣ ರೆಡಿ ಆಯ್ತು ನೋಡ್ರಿ. ಇದೇ ಹೂರ್ಣನ ಹೋಳ್ಗೆ ಕಡುಬು ಎಲ್ಲ ಮಾಡ್ಬೋದು. ನಾನು ಇವತ್ತು ಕಡುಬು ಮಾಡಾಕತ್ತೀನಿ ನೋಡ್ರಿ. ಇಲ್ಲೇ ಈಗ ಹಿಟ್ಟು ನೆನೆದಿತ್ತಲ್ರಿ, ಇದನ್ನು ಸ್ವಲ್ಪ ಮಿದ್ಕೊಂಡು ಉಳ್ಳಿ ಹರ್ಕೊಂಡು ಈಗ ಕಡುಬು ಹೆಂಗೆ ಲಟ್ಟಿಸ್ತೀವಿ ಹಂಗೆ ಲಟ್ಟಿಸ್ಕೊಂಡು ಹೂರ್ಣ ಇಟ್ಟು ಈ ಥರ ನಾವು ಕಡುಬಿನ ಶೇಪಿಗೆ ಮಾಡ್ಕೊಂಬಿಟ್ರೆ ಮುಗೀತು ನೋಡ್ರಿ. ಈಗ ನಾನಿಲ್ಲೇ ಅಡ್ಜಸ್ಟ್ ಏನು ಹತ್ಕಾಕತ್ತೀನಲ್ರಿ, ಇಲ್ಲೇ ನೀರು ಹಚ್ಚೋದೇನೋ ಅವಶ್ಯಕತೆ ಇಲ್ಲ. ಹಿಟ್ಟು ಹಚ್ಚಿ ಲಟ್ಸಿರಂಗಿಲ್ಲಲ್ರಿ, ಹಾಗಾಗಿ ಇವನ್ನ ಕರಿಗಡುಬಾದ್ರೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿರ್ತೀವಿ. ಇವಕ್ಕೆ ಎಣ್ಣೆ ಹಚ್ಚಿನ ಲಟ್ಟಿಸ್ಕೊಳೋದು ನೋಡ್ರಿ. ಹಂಗೆ ಹತ್ಕೊಂಡ್ಬಿಟ್ರೆ ಇವು ಕುಡ್ಕೊಂಡ್ಬಿಡ್ತಾವೆ. ನೀರು ಕಾಯಕ್ಕೆ ಇಟ್ಟಿದ್ದೆ ರೀ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಯಾಕಪ್ಪ ಅಂತಂದ್ರೆ ಒಂದಕ್ಕೊಂದು ಕಡುಬು ಹತ್ಕೋಬಾರ್ದಂತಂದು ನೀರು ಕುದಿಯೋ ಮುಂದೆ ಈ ಕಡುಬನ್ನ ಹಾಕ್ಕೋಬೇಕ್ರಿ. ಇವು ಕುದ್ದು ಮ್ಯಾಲೆ ಬರ್ತಾವ್ರಿ, ಅವಾಗ ತೆಗೆದುಬಿಟ್ರೆ ಮುಗೀತು ನೋಡ್ರಿ. ಕಡುಬು ಮಸ್ತ್ ನಂಗೆ ರೆಡಿ ಆದವು ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ.